ಸರ್ ಈ ಗಿಡಗಳಂತೂ ಹಚ್ಚಿರಿ, ಇದು ಎಕ್ಸ್ಟ್ರಾ ಜಮೀನ್ದಾಗ ಇದು ಮತ್ತೇನೇನು ಇದ್ರಾಗ ಇದು ಶ್ರೀಗಂಧ ಗಿಡ ಅದ. ಓಕೆ, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಿಡ ಇದೆ. ಇದು ಇದು ಈ ಲಿಂಬೆಕಾಯಿ ಮಡ್ಯ ಜಮೀನಲ್ಲಿ ಚೆನ್ನಾಗಿ ಬೆಳೀತಾ ಇದೆ. ಸರ್ ಇದು ಸೀತಾಫಲ ಎಷ್ಟು ಎಕರ್ದಾಗ ಹಾಕಿರಿ ಸರ್? ಇದು ಸೀತಾಫಲ ನನ್ನ ಬಳಿ 1.5 ಎಕರೆದಲ್ಲಿ ಹಾಕಿನಿ. ನನ್ನ ಹತ್ತಿರ ಒಂದು 400. ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರೋದು MBR ಅಗ್ರಿಕಲ್ಚರ್. ಇವತ್ತೊಂದು ನಾವು ವಿಶೇಷವಾದ ರೈತರಿದ್ದಾರೆ, ಭಾಳಷ್ಟು ಬೆಳೆಗಳನ್ನು ಬೆಳೆಸ್ತಾ ಇದ್ದಾರೆ ವಿತೌಟ್ ಕೆಮಿಕಲಿಂದ. ಯಾವ ಥರ ಬೆಳೆಸ್ತಿದ್ದಾರೆ ಏನು ಡೀಟೇಲ್ ಆಗಿ ಕೇಳಿ ವಿವರಣೆ ಕೊಡ್ತೀನಿ, ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪರಿಚಯ ಹೇಳಿ ಸರ್. ನನ್ನ ಹೆಸರು ಹೌಗಿರೋ ಒಟ್ಟಿಗೆ ಅಂತೇಳಿ. ಓಕೆ. ಸಾಕಿನ್ ಮುಧೋಳ್ಬಿ, ತಾಲೂಕು ಕಮಲನಗರ, ಜಿಲ್ಲಾ ಬೀದರ್. ಸರ್ ಇವು ಎಷ್ಟು ವರ್ಷದಿಂದ ವ್ಯವಸಾಯ ಮಾಡತ್ತೀರಿ? ಮೊದಲು ಏನು ಮಾಡ್ತಿದ್ದೀರಿ ಸರ್? ನಾ ಮೊದಲು ಕಾಲೇಜ್ ಪ್ರೊಫೆಸರ್ ಇದ್ದೀನಿ. ಓಕೆ. ಅಂಬರೀಶ್ವರ ಪದವಿ ಮಹಾವಿದ್ಯಾಲಯ ಔರಾದಲ್ಲಿದ್ದೀನಿ. 33 ವರ್ಷ ನಾನು ಸರ್ವಿಸ್ ಮಾಡೀನಿ. ನನ್ನ ಬಲ್ ಕಲಿತಂತಹ ಕ್ರೀಡಾಪಟುಗಳು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆಲ್ಲ ವಾಲಿಬಾಲು, ಕಬಡ್ಡಿ, ಖೋ ಖೋ, ಚೆಸ್ಸು, ಹೀಗೆ ಗ್ರಾಮೀಣ ಆಟದಲ್ಲಿ ಎಲ್ಲರೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ವಿಶ್ವವಿದ್ಯಾಲಯ ಕ್ರೀಡಾಪಟುಗಳು ಆಗಿದ್ದಾರೆ. ಸರ್ ಈ ವ್ಯವಸಾಯ ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್? ಈಗ ನಾನು ಸುಮಾರು 5 ವರ್ಷದಿಂದ ನಾನು ಒಕ್ಕಲ್ತನ ಮಾಡ್ತಾ ಇದ್ದೇನೆ. ಇಲ್ಲಿ ಈ ಜಮೀನು ಏನದಂದ್ರೆ ಬರಡು ಭೂಮಿ, ಇದು ಮಡ್ಯ ಜಮೀನು ಅಂತೀವಿ ನಮ್ಮ ಭಾಷೆದಲ್ಲಿ. ಈ ಕಲ್ಲಿನ ಜಮೀನಲ್ಲಿ ನಾನು ಮಾಡ್ತಾ ಇದ್ದೇನೆ. ಇದು ನೋಡ್ರಿ, ಇದು ಲಿಂಬು ಅದ. ಇದು ಈ ಲಿಂಬೆಕಾಯಿ ಮಡ್ಯ ಜಮೀನಲ್ಲಿ ಚೆನ್ನಾಗಿ ಬೆಳೀತಾ ಇದೆ. ಇನ್ನು ಇಂಥವು ನಾನು 100 ಲಿಂಬೆ ಗಿಡಗಳು ಹಚ್ಚೀನಿ. ಇದ್ರ ಜೊತೆಗೆ ಅಂತರ್ ಬೆಳೆಯಾಗಿ ಈ ಲಿಂಬು ಗಿಡದಿಂದ ಒಂದು ಗಿಡ 16 ಫೀಟು, 16 ಫೀಟ್ ನಡು ಮಧ್ಯೆ ನುಗ್ಗೆ ಸಸಿ ಹಚ್ಚೇನೆ. ಅದ್ರ ಜೊತೆಗೆ ಮತ್ತೆ ಕರಿಬೇವುದನ್ನು ಹಚ್ಚೇನೆ. ಇದಕ್ಕೆ ಮೇಂಟೆನೆನ್ಸ್ ಯಾವ ಥರ ಮಾಡ್ತೀರಿ ಸರ್? ಸರ್ ನಾನು ಜಾಸ್ತಿ ಏನದಂತಂದ್ರೆ ಸಾವಯವ ಕೃಷಿನೇ ಮಾಡ್ತೀನಿ. ತಿಪ್ಪೆ ಗೊಬ್ಬರದನ್ನು ಹಾಕ್ತೀನಿ, ಆಯ್ತು ಆಕಳದ ಗೋಮೂತ್ರ ಹಾಕ್ತೀನಿ, ಜೀವಾಮೃತ, ಗೋಕೃಪಾಮೃತ ಮಾಡ್ತೀನಿ. ವಿತೌಟ್ ಕೆಮಿಕಲ್. ಒಂದೊಂದು ಸಲ ಇದಕ್ಕೆ ಏನಾದ ಎಲ್ಲಿ ಕುಕುಡಿ ಗಟ್ಟದಂತ ಬರ್ತದ, ಅದಕ್ಕೆ ಆರ್ಗ್ಯಾನಿಕ್ಕೇನೆ ಹೊಡಿತೀನಿ ಅದು. ಮತ್ತೇನೇನೋ ಸರ್ ಬನ್ನಿ. ಸರಿ ಸರ್ ಈ ಗಿಡಗಳಂತೂ ಹಚ್ಚಿರಿ, ಇದು ಎಕ್ಸ್ಟ್ರಾ ಜಮೀನ್ದಾಗ ಇದು ಮತ್ತೇನೇನು? ಇದ್ರಾಗ ನೋಡ್ರಿ, ನಾ ಎಕ್ಸ್ಟ್ರಾ ಜಮೀನಲ್ಲಿ ಈ ಗಿಡದಿಂದ ಆ ಗಿಡ 8 ಫೀಟ್ ಅಂತರಿದೆ. 8 ಫೀಟದಲ್ಲಿ ಜಮೀನು ವೇಸ್ಟ್ ಹೋಗ್ತದೆ ಅಂತ ಹೇಳಿ ನಾನು ಇದರಲ್ಲಿ ಈ ಹೂವು ಗಿಡಗಳು ಹಚ್ಚೀನಿ. ಈ ಹೂವು ಇದು ವೈಟ್ ಸೇವಂತಿಗೆ ಅಂತ ಹೂವು ಅದ. ಇದು ನಾನು ಪುನಾದಿಂದ ತಂದು ಹಚ್ಚೀನಿ, ಪುನಾ ನರ್ಸರಿದಿಂದ ತಂದು ಹಚ್ಚೀನಿ. ಇದು ಯಾಕೆ ಹಚ್ಚಬೇಕು ಅಂತಂದಾಗ ಇದರದಿಂದನೂ ನಮಗೆ ಬೆನಿಫಿಟ್ ಅದ. ಅಂತರ್ ಬೆಳೆ ಬೆಳೆಸ್ಕೊತೀನಿ. ಈಗ ಸ್ವಲ್ಪ ಪವರ್ ಟಿಲ್ಲರ್ ರೂಟ್ ಅದನ್ನು ಹೊಡೆದೇವು ಅಂತಂದ್ರೆ ಮತ್ತೆ ಈ ಕಡೆ ಎಲ್ಲ ಮೆಂತ್ಯ ಪಲ್ಯ, ಕೊತ್ತಂಬರಿ ಇದನ್ನೆಲ್ಲ ಅಂತರ್ ಬೆಳೆಯಾಗಿ ನಾನು ಮಾಡ್ಕೋತೇನೆ. ಎಷ್ಟು ಎಕರೆ ಸರ್ ಇಲ್ಲಿ ನಿಮ್ಮ ಜಮೀನು? ಇಲ್ಲಿ ನಂದು ಜಮೀನು 6 ಎಕರೆ ಇದೆ. 6 ಎಕರೆ ಜಮೀನಲ್ಲಿ ನಾನು ಹಾರ್ಟಿಕಲ್ಚರ್ ಮಾಡ್ತೀನಿ, ಮತ್ತು ಇವನ್ ಸೆರಿಕಲ್ಚರ್ನು ಅದು ರೇಷ್ಮೆನೂ ಮಾಡ್ತೀನಿ. ಬೋರ್ ಎಷ್ಟವ ಸರ್? ಬೋರು ಟೋಟಲಿ ನಂದು 19 ಎಕರೆ ಜಮೀನು, 12-13 ಎಕರೆ ಜಮೀನು ಕೆಳಗಡೆ ಇದೆ. ಒಂದೇ ಬಾವಿ ಇದೆ. ಒಂದೇ ಬಾವಿಗೆ 2 ಮೋಟ್ರ್ ಕೂಡ್ಸಿನಿ. 7.5 7.5 HP 7.5 HP ಕೂಡ್ಸಿನಿ. 3 ಕಿಲೋಮೀಟರ್ ಮ್ಯಾಗ ನಾನು ನೀರು ತಂದು ಇದು ಮಾಡ್ತೀನಿ. ಅಲ್ಲಿ ನೀರು ತಂದು ಸಪ್ಲೈ ಮಾಡೋದು. ಇದ್ರಾಗ ಇದು ಕರಿಬೇವಿನ ಗಿಡ ನೋಡೋಣ. ಇದು ಏನು ಸರ್? ಕರಿಬೇವು ಗಿಡ ಇದೆ. ಇದು ಮಾರಾಟ ಮಾಡ್ಲಿಕ್ಕೆ ಭಾಳ ಚೆನ್ನಾಗದ. ಇದಕ್ಕೆ 100 ರೂಪಾಯಿ ಕಿಲೋ, 150 ರೂಪಾಯಿ kg, 200 ರೂಪಾಯಿ kg ವರೆಗೆ ನಾನು ಮಾರೇನೆ. ಇದು ಏನದಂದ್ರೆ ನುಗ್ಗೆಕಾಯಿ ಗಿಡ ಮತ್ತು ಲಿಂಬೆಕಾಯಿ ಗಿಡ, ನಡು ಮಧ್ಯೆ ಏನದಂತಂದ್ರೆ ಕರಿಬೇವಿನ ಗಿಡ ಹಚ್ಚೇನೆ. ಇದ್ರ ಜೊತೆಗೆ ಮತ್ತು ಅಂತರ್ ಬೆಳೆಯಾಗಿ ನಾನು ಇದು ಮೈಕ್ರೋ ರೇನ್ ಪೈಪ್ ಅಂತದ. ಇದು ಮೈಕ್ರೋ ರೇನ್ ಪೈಪು. ಈ ಮೈಕ್ರೋ ರೇನ್ ಪೈಪ್ದಿಂದ ನಾವು ನೀರು ಬಿಡ್ತೀವಿ, ತಿಳಿತೀರಿ. ಇವು ಗಿಡಗಳಿಗಂತ ಎಲ್ಲ ಡ್ರಿಪ್ ಅವ. ಡ್ರಿಪ್ಪಿನ ಮುಖಾಂತರ ಅದಕ್ಕೆ ಹನಿ ನೀರಾವರಿ ಬರ್ತದೆ. ಇಲ್ಲಿ ಮೆಂತ್ಯ ಪಲ್ಯ, ಕೊತ್ತಂಬರಿ, ತಪ್ಪಲುಗಳೇನು ಹಾಕ್ತೀನಿ. ಆ ತಪ್ಪಲುಗಳಿಗೆಲ್ಲ ಏನದಂತಂದ್ರೆ ಇದರಿಂದ ನೀರು ಬಿಟ್ಟು ಅಂದ್ರೆ ಚೆನ್ನಾಗಿ ಚೆನ್ನಾಗಿ. ಇದು ಶ್ರೀಗಂಧ ಗಿಡ ಅದ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆದಿಂದ ಫ್ರೀಯಾಗಿ ಕೊಟ್ಟರ. ಇದು ಹಚ್ಚಿ ಏನದಂತಂದ್ರೆ 3 ವರ್ಷ ಆಯಿತು. 3 ವರ್ಷ ಆಯಿತು. ಮಡ್ಯ ಜಮೀನದಲ್ಲಿ ಇದು ಆಗ್ತದೆ ಎಂಬ ಕಡೆಯಿಂದ ನಾನು ಇದು ಶ್ರೀಗಂಧ ಹಚ್ಚೀನಿ. ಇದಕ್ಕೆ ಹೋಸ್ಟ್ ಬೇಕು. ಈ ಗಿಡಕ್ಕೆ ಸ್ವತಂತ್ರ ಬೇರೆ ಗಿಡಗಳಗತ್ಲೆ ಸ್ವತಂತ್ರ ಆಹಾರ ತಿಂತಕ್ಕಂಥ ಕೆಪಾಸಿಟಿ ಇಲ್ಲ ಈ ಶ್ರೀಗಂಧ ಗಿಡಕ್ಕೆ. ಇದಕ್ಕೆ ಹೋಸ್ಟ್ ಆಗಿ ನಾವೇನದಂದ್ರೆ ತೊಗರಿ ಅದನ್ನು ಹಚ್ಕೊಳ್ತೀವಿ, ಬೇರೆ ಗಿಡಗಳು ಹಚ್ಕೊತೀವಿ. ಇದು ಇಂಥವು ಟೋಟಲಿ ನನ್ನ ಬಳಿ ಏನದಂತಂದ್ರೆ
ಒಂದು 300 ಗಿಡಗಳು ಮೇಲ್ಪಟ್ಟವು. ಸರ್ ಎಷ್ಟು ವರ್ಷ ಆದ ನಂತರ ಇದು ಕಟಿಂಗ್ ಬರ್ತದೆ ಸರ್? ಇದು ನೋಡ್ರಿ ನಮಗೆ 12 ವರ್ಷ ಹೇಳ್ಯಾರ. 12 ವರ್ಷಕ್ಕೆ ಬರ್ಲಿಕ್ಕಿಲ್ಲ, 12-15 ವರ್ಷ ಆದ್ರೆ ಬರ್ಬೋದು. ಮಾರ್ಕೆಟ್ ಎಲ್ಲಿ ಇರ್ತದೆ ಸರ್ ಇದು? ಮಾರ್ಕೆಟ್ ಬಗ್ಗೆ ಇನ್ನೂ ನಮಗೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಹೇಳಿಲ್ಲ. ಇದು ಒಳಗೊಂದು ಇದು ಬರ್ತದಂತ, ಆಯಿಲ್ ಗತ್ಲೆ ಬರ್ತದಂತ. ಇದಕ್ಕೂ ಕಳುವನ್ನು ಮಾಡ್ಕೊಂಡು ಹೋಗ್ತಾರ, ಕಳುವದಿಂದ ಬಹಳ ರಕ್ಷಣೆ ಮಾಡ್ಬೇಕಂತ ಹೇಳ್ತಾರ. ಅದಕ್ಕೆ ಅರಣ್ಯ ಇಲಾಖೆದಿಂದ ನಮಗೆ ಅಷ್ಟೇ ಹೇಳ್ಯಾರ, ಅಷ್ಟೇ ಮಾಡಿದೆವು. ಆದ್ರೆ ಅರಣ್ಯ ಇಲಾಖೆದವ್ರು ಬಂದು ನಮಗೆ ಪ್ರಾಪರ್ ಗೈಡೆನ್ಸ್ ಕೊಡೋದಿಲ್ಲ. ಹಚ್ಚಾರ ಅಂತ ಹೇಳ್ತಾರೆ, ಭಾಳ ಜನ ರೈತರು ಹಚ್ಚಾರ, ಇದು ಹಚ್ಚಾರ. ಇದಕ್ಕೆ ಹೋಸ್ಟ್ ಆಗಿ ಏನದ ಹೆಬ್ಬಿನ ಗಿಡ ಅಂತೂ ಹಚ್ಚಾರ. ಹೆಬ್ಬಿನ ಗಿಡ ಹಚ್ಚಾರ, ಭಾಳ ಜನ ಹೆಬ್ಬಿನ ಗಿಡ ಕಡ್ದಾಕ್ಯಾರ. ನಮ್ಮ ದೋಸ್ತರು ಕಡ್ದಾಕ್ಯಾರ. ರಾಮರೆಡ್ಡಿ ಅಂತ ಹೇಳಿ ಒಬ್ರು ಎನ್ಗೊಂದದವ್ರು ಹರ, ಇಲ್ಲಿ ಕುದುರೆ ಅಂತ ಹೇಳಿ ಖಂಡಿಕೇರಿದವ್ರು ಹರ, ಅವರೆಲ್ಲ ಕಡ್ದಾರ. ಇದೆಲ್ಲ ಯಾಕೆ ಕಡ್ದಾರ ಅಂದ್ರೆ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೆಗ್ಲಿಜೆನ್ಸಿ ಅದ. ಅವ್ರು ರೈತರಿಗೆ ಹೇಳಂತ ಹೇಳ್ತಾರ, ಆದರೂ ಅವ್ರು ಪ್ರಾಪರ್ ಆಗಿ ಗೈಡೆನ್ಸ್ ಕೊಡೋದಿಲ್ಲ. ಮತ್ತು ಇದಕ್ಕೆ ನಾವು ಏನೇನು ಗೊಬ್ಬರ ಹಾಕಬೇಕು ಅದನ್ನು ಹೇಳೋದಿಲ್ಲ. ಡ್ರಿಪ್ ಮಾಡಿದ್ರು ನೀರು ಎಷ್ಟು ದಿವ್ಸಕ್ಕೊಂದು ಸಲ ಬಿಡ್ಬೇಕಂಬೋದನ್ನು ಹೇಳೋದಿಲ್ಲ. ತಿಳಿತೀರಿ, ಇದು ಭಾಳ ಅರಣ್ಯ ಇಲಾಖೆದವ್ರದ್ದು ಭಾಳ ತಪ್ಪದ ಅಂದ್ರೂ ನಡೀತದೆ. ಇನ್ನು ಅರಣ್ಯ ಇಲಾಖೆದವ್ರ ವಿಷಯ ಹೇಳೋದು ಭಾಳ ಅದ. ನಾನೆಲ್ಲ ಬೇಲಿ ಮಾಡ್ಕೊಂಡೀನಿ, ನಾ ದುಡ್ಡಿತ್ತು ಬೇಲಿ ಮಾಡ್ಕೊಂಡೀನಿ. ಈಗ ಕೆಳಗಿನ ಬೆಳೆಗಳಿಗೆಲ್ಲ ನಾವು ತೊಗರಿ ಸೋಯಾ ಉದ್ದು ಹೆಸರು ಹಾಕ್ತೇವೆ. ಸಣ್ಣಗಿದ್ದಾಗೆ ಮಳೆ ಕುಯ್ಗಳು ಸಣ್ಣಗಿದ್ದಾಗೆ ಅವು ಎಳ್ಳಿಗಳು ಬಂದು ತಿಂತಾವ. ದೊಡ್ಡ ಆದಮೇಲೆ ಹಂದಿಗಳು ಇದು ಮಾಡ್ತಾವ, ಹಿಂಗೆ ಕೊಡಂಗಿಗಳು ಬರ್ತಾವ. ಅದಕ್ಕೆ ಏನದಂದ್ರೆ ಅರಣ್ಯ ಇಲಾಖೆದವ್ರು ರೈತರಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು. ತಂತಿ ಬಿಗ್ಲಿಕ್ಕೆ ಅವಕಾಶ ಕೊಡ್ತೇವೆ ಅಂತ ಹೇಳ್ತಾರೆ ಅವ್ರು. ಪತ್ರಿಕೆಯಲ್ಲಿ ಬಂದಿನಿ ನಾನು. ಆಫೀಸ್ ಇಲಾಖೆಗೆ ಅರಣ್ಯ ಇಲಾಖೆ ಆಫೀಸ್ಗೆ ಸಂತಪುರಕ್ಕೆ ನಾವು ಹೋಗಿದ್ದೆ. ಅದು ಆಧಾರಿ ಅಂತ ಹೇಳ್ತಾರೆ. ಅರ್ಜಿ ಹಾಕಿದೆವು, 10 ರೂಪಾಯಿ ಕೊಡೋದು ಇಲ್ಲ, ಹೇಳೋದು ಇಲ್ಲ, ಏನಿಲ್ಲ. ಅದು ಓನ್ಲಿ ಪೇಪರು ಮತ್ತು TV ಮಾಧ್ಯಮದಲ್ಲೇ ನಾವು ಅರಣ್ಯ ಇಲಾಖೆದವ್ರದ್ದು ಹಿಂಗೆ ನಾವು ಮಾಡಿದ್ದೇವೆ ಅಂತ ಹೇಳ್ತಕ್ಕನೆ ಇಲ್ಲಿ ರೈತರಿಗೆ ಬಂದು ಸ್ಪಂದನೆ ಮಾಡೋದಿಲ್ಲ. ಇವಾಗ ಮಾಡ್ತಾರೆ ನೋಡ್ರಿ ಸರ್. ಸರ್ ಇದು ಸೀತಾಫಲ ಎಷ್ಟು ಎಕರೆದಾಗ ಹಾಕಿರಿ ಸರ್? ಇದು ಸೀತಾಫಲ ನನ್ನ ಬಳಿ 1.5 ಎಕರೆದಲ್ಲಿ ಹಾಕಿನಿ. ನನ್ನ ಹತ್ತಿರ ಒಂದು 400 ಗಿಡಗಳು ಅದಾವೆ, ಸಸಿಗಳು ಅದಾವೆ ಇವು. ಇದ್ರ ಹೆಸರು NMK ಗೋಲ್ಡ್ ಅಂತ ಹೇಳಿ. ಇದು ಎಲ್ಲಿ ತಂದ್ರಿ ಸರ್? ಇದು ಬಾರ್ಸಿದಿಂದ, ಮಹಾರಾಷ್ಟ್ರದಿಂದ ತಂದೀವಿ ನಾವು. ಇಲ್ಲಿ ಒಂದು ಸಸಿ 50 ರೂಪಾಯಿ ಬಂದು ಬಿತ್ತಿದ್ದು, ತಿಳಿತೀರಿ. ಇದು ಏನದಂತಂದ್ರೆ ಈ ಗಿಡದಿಂದ ಗಿಡ ನಾವು 8 ಫೀಟಿಗೆ ಒಂದು ಹಚ್ಕೊಂಡಿವಿ. ಸಾಲದಿಂದ ಸಾಲ 12 ಫೀಟ್ ಹಚ್ಕೊಂಡಿವಿ. ಇದ್ರಾಗ ಸಾಲದಿಂದ ಸಾಲ ಹಚ್ಕೊಂಡು ಈಗ ಮುಂಗಾರಿ ಬೆಳೆಯಾಗಿ ನಾವು ಉದ್ದು ಹೆಸರು ಬಿತ್ತ ಟೈಮಿಗೆ, ಸೋಯಾ ಬಿತ್ತ ಟೈಮಿಗೆ ಇದರಲ್ಲಿ ನಾನೇನು ಹೆಸರು ಹಾಕೋತೀನಿ, ನಮ್ಮ ಮನೆ ಪೂರ್ತಿ ಉದ್ದು ಹಾಕೋತೀನಿ. ಇದರಲ್ಲಿ ಉದ್ದು ಹೆಸರು ಆಗ್ತಾವ, ಒಂದು 3 ಮಣ 4 ಮಣ ತನಕ ಆಗ್ತಾವ. ಅದಕ್ಕೆ ಈಗ ಏನದಂತಂದ್ರೆ ಈಗೆಲ್ಲ ಗಿಡಗಳು ಒಣಗಿ ಹೋಗ್ಯದ. ಈಗ ಕ್ರಾಪ್ ಎಲ್ಲ ತೆಕ್ಕೊಂಡಿವಿ, ಇದು ಕ್ರಾಪ್ ತೆಕ್ಕೊಂಡಿದ್ದೇವೆ. ಈಗ ಇದಕ್ಕೆ ಏನೋ ಹೇಳ್ತಾರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದವರು, ನೀರು ಭಾಳ ಕಡಿಮೆ ಬೇಕು, ನೀರು ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಇದು ಗುಡ್ಡಗಾಡು ಬೆಟ್ಟದಲ್ಲಿ ಆಟೋಮೆಟಿಕ್ ನಿಸರ್ಗದ ಮಡಿಲಿನಲ್ಲೇ ಬೆಳೀತದ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಆ ಒಂದು ಹಿನ್ನೆಲೆದಿಂದ ನಾವು ಇಲ್ಲಿ ಮಳೆಗಾಲದಾಗ ನೀರು ಕೊಟ್ಟಿದ್ದೆವು, ಡ್ರಿಪ್ ಮಾಡ್ಕೊಂಡಿದ್ದೆವು. ಈಗ ಏನದಂತಂದ್ರೆ ಈಗ ಕೊಟ್ಟಿಲ್ಲ. ಈಗ ಏನು ಮಾಡೋದದ ಇದರಲ್ಲಿ ನಾನು ಪುಂಡೆ ಪಲ್ಯ ಹಾಕೋತೇನೆ. ಪುಂಡೆ ಪಲ್ಯ ಹಾಕೊಂಡು ಮೈಕ್ರೋ ರೇನ್ ಪೈಪ್ ಮುಖಾಂತರ ಇದಕ್ಕೆ ನೀರು ಬಿಡ್ತೀನಿ. ಪುಂಡೆ ಪಲ್ಯ ಯಾಕೆ ಹಾಕ್ತೀನಿ ಅಂತಂದಾಗ ನನಗೆ ಒಂದು ತಿಂಗಳು ಸವಾ ತಿಂಗಳದ ನಂಗೆ ದುಡ್ಡು ಬಂದ್ಬಿಡ್ತದ. ಆ ಒಂದು ಹಿನ್ನೆಲೆದಿಂದ ಈ ಬ್ಯಾಸಿಗೆದಿಂದಾಗ ಸೆಕೆ ಜಾಸ್ತಿ ಇರೋದ್ರಿಂದ ಪುಂಡೆ ಪಲ್ಯ ಡಿಮಾಂಡ್ ಜಾಸ್ತಿ ಇರ್ತದೆ ರೈತರದು. ಅದಕ್ಕೆ ಆರೋಗ್ಯ ದೃಷ್ಟಿಯಿಂದ ಪುಂಡೆ ಪಲ್ಯನೂ ಭಾಳ ಚೆನ್ನಾಗಿ ಅದು ಖನಿಜ ಅಂಶ ಅದ ಅಂತ ಹೇಳ್ತಾರೆ ಸೈಂಟಿಸ್ಟು. ಅದಕ್ಕೆ ನಾವು ಏನದ ಅಂದ್ರೆ ಇದು ಹಾಕ್ತೇವೆ, ಈಗ ಮಾಡ್ಕೊಳ್ತೇವೆ. ಅದು ಗಿಡಕ್ಕೆ ನೀರು ಬಿಡೋದಿಲ್ಲ. ಮೈಕ್ರೋ ರೇನ್ ಪೈಪ್ದಿಂದ ಎಷ್ಟು ನಾವು ಬೆಳೆಗಳಿಗೆ ಬಿಡ್ತೇವೆ ಅಷ್ಟೇ ಸಫಿಷಿಯೆಂಟ್. ಇದು ಮುಂದೆ ಇದು ಸರ್ ಎಷ್ಟು ಎಕರೆದ ಹಾಕಿರಿ ಸರ್ ಇದು ಸೀತಾಫಲ? ಈ ಸೀತಾಫಲ 1.5 ಎಕರೆ ಅದ. ಎಷ್ಟಾಯ್ತು ಸರ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕ್ಲಿಕ್ಕೆ? ಇದಕ್ಕೆ ನಮ್ಗೆ ಹಾಕ್ಲಿಕ್ಕೂ ನೋಡ್ರಿ ಒಂದು 20-25 ಸಾವಿರ ರೂಪಾಯಿ ಖರ್ಚಾಗಿದೆ. ಎಷ್ಟು ವರ್ಷ ಆಯ್ತು ಸರ್ ಈಗ ನಾನು ಹಚ್ಚಿ ಇದು 5ನೇ ವರ್ಷ ಅದ. 5ನೇ ವರ್ಷ. ಈ 5 ವರ್ಷ ತನಕ ಅಂದ್ರೆ ನೀವು ಹಚ್ಚಿಂದಿಂದ ಎಷ್ಟು ವರ್ಷದಿಂದ ಇದ್ರ ಈಲ್ಡ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿ? ಇದು ನಾವು ಈಲ್ಡ್ 3ನೇ ವರ್ಷದಿಂದ ನಾವು ತೆಕ್ಕೋತಾ ಇದ್ದೀನಿ. ಈಗ 2 ವರ್ಷ ಆಯ್ತು ನಾನು ತೆಗಿತಾ ಇದ್ದೀನಿ. ಇದ್ರ ಮಾರ್ಕೆಟಿಂಗ್ ಅನ್ನ ಹೈದರಾಬಾದ್ಗೆ ಮಾಡ್ತೇನೆ. ಹೈದರಾಬಾದ್ಗೆ ಮಾಡಿದೆ. ಹೋದ ವರ್ಷ ಭಾಳ ಚೆನ್ನಾಗಿ ಈಲ್ಡ್ ಬಂತು. ಒಂದು 60-65 ಸಾವಿರ ರೂಪಾಯಿ ಬಂತು, ತಿಳಿತೀರಿ. ಇನ್ಕ್ಲೂಡಿಂಗ್ ಅದ್ರಾಗ ಉದ್ದು ಹೆಸರು ಅದು ಅಂತರ್ ಬೆಳೆ ತಕೊಂಬದ್ ಬಿಟ್ಟು ನಮ್ಗೆ 50-60 ಸಾವಿರ ರೂಪಾಯಿ ಬಂತು. ಈ ವರ್ಷ ಏನಾಗಿದೆ, ಜಾಸ್ತಿ ಮಳೆ ಆದ್ರ ಕಡೆಯಿಂದ ಈ ವರ್ಷ, ಹೋದ ವರ್ಷ ನನಗೆ 60-65 ಸಾವಿರ ಆಗಿತ್ತು. ಈ ಸಲ ಏನದಂತಂದ್ರೆ ಒಂದು 30-35 ಸಾವಿರ ತನಕನೇ ಆಗ್ಯದ. ಈ ವರ್ಷ ಯಾಕೆ ಕಡಿಮೆ ಆಗ್ಯದ, ನಾನು ನಿರೀಕ್ಷಣೆ ಭಾಳ ಮಾಡಿದೆ. ಹೆಚ್ಚಿಗೆ ಬರ್ಬೋದು. ಹೋದ ವರ್ಷ 65 ಸಾವಿರ ಆಗ್ಯದ, ಈ ವರ್ಷ ಹೆಚ್ಚಿಗೆ ಬರ್ಬೋದು, 80 ತನಕ ಹೋಗ್ಬೋದು ಅಂತ ತಂದೆವು. ಅದ್ರ ಮಳೆ ಜಾಸ್ತಿ ಆದ ಕಡೆಯಿಂದ ನಾವು ಇದಕ್ಕೆ ಆರ್ಗಾನಿಕ್ ಎಲ್ಲ ಹೊಡೆದೆವು. ಆರ್ಗಾನಿಕ್ ಔಷಧನ ಸ್ಪ್ರೇ ಮಾಡಿದೆವು. ಆದರೂ ಇದಕ್ಕೆ ಕಂಟ್ರೋಲ್ ಆಗಲಿಲ್ಲ. ಮತ್ತೊಂದು ಇದರಲ್ಲಿ ಹುಳ ಜಾಸ್ತಿ ಆಗಿಬಿಟ್ಟು ಒಂದು 10 ಸೀತಾಫಲದಲ್ಲಿ
ಒಂದು 3-4 ಹುಳಗಳದು. ಇದಕ್ಕೇನದ ಮತ್ತೊಂದು ಡಿಫೆಕ್ಟ್ ಏನದ ಸರ, ಇವತ್ತೇನು ಹಾರ್ಟಿಕಲ್ಚರ್ ಇಲಾಖೆ ಅದ, ಈ ಇಲಾಖೆದವರು ಪ್ರಾಪರ್ ಆಗಿ ಈ ಔಷಧ ಹೊಡಿಬೇಕು ಹೀಗೆ ಮಾಡಬೇಕು ಎಂಬುದು ಹೇಳ್ತಾ ಇಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲ ಇಲಾಖೆದವರು ಇದಕ್ಕೆ ರೋಗ ಬರೋಕ್ಕಿಂತ ಪೂರ್ವದಲ್ಲಿ ರೈತರಿಗೆ ಮಾಹಿತಿ ಕೊಡ್ಬೇಕು. ಈಗ ನಮ್ದು ರೆಕಾರ್ಡ್ ಎಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅದ, ಅವ್ರು ಬಂದು ಇಂಥ ಸೀತಾಫಲ ಹಚ್ಚಿರ ಸರ್ ನೀವು ಇಂಥದ್ದು ಔಷಧ ಹೊಡಿಬೇಕು ಹಿಂಗೆ ಆಗ್ತದ ಅಂತ ಇಲ್ಲ. ಅದು ರೈತರದು ಸೋಯಾ ತೊಗರಿನು ರೋಗಗಳು ಬಿದ್ದ ಮೇಲೆ ಅವ್ರು ಇದು ಹೊಡ್ರಿ ಅದ ಅಂತ ಹೇಳ್ತಾರೆ. ಬೆಳಕಿಂತ ಪೂರ್ವದಲ್ಲಿ ಬಿ ಏನು ಮಾಡಬೇಕು, ಪೂರ್ವ ಸಿದ್ಧತೆ ಏನು ಮಾಡ್ಕೋಬೇಕು ರೈತರ ಎಂಬುದು ಈ ಕೃಷಿ ಇಲಾಖೆದವರಾಗ್ಲಿ ಹಾರ್ಟಿ ಇಲಾಖೆದವರಾಗ್ಲಿ ಹೇಳ್ತಾ ಇಲ್ಲ. ಇದು ಟೀಕೆ ಟಿಪ್ಪಣಿ ಅಲ್ಲ, ಸರ್ಕಾರ ಅವರಿಗೆಲ್ಲ ಹ್ಯಾಂಡ್ಸಮ್ ಸ್ಯಾಲ್ರಿ ಕೊಡ್ತದು. ರೈತರು ಒಬ್ಬ ಮಾಡ್ತಾನೆ ಪರಿಶ್ರಮ, ಹಗಲು ರಾತ್ರಿ ಹೊಲದಲ್ಲಿ ದುಡಿತಾನ, ಏನೋ ನಿರೀಕ್ಷಣೆ ಮಾಡ್ಕೋತಾನ, ನಿಸರ್ಗ ಮೇಲೆ ಡಿಪೆಂಡ್ ಇರ್ತಾನ. ಅದಕ್ಕೆ ಇವರು ರೋಗ ಬರಲಾರಕ್ಕಿಂತ ಪೂರ್ವದಲ್ಲಿ ಹೇಳಿದ್ರೆ ಬಹಳ ಚೆನ್ನಾಗಿ ಹಿಂಗಂತೇಳಿ ಅದು ಸ್ವಲ್ಪ ಕಡಿಮೆ ಇದರಲ್ಲೇ ಆಗೋಗುತ್ತೆ, ಕಡಿಮೆ ಖರ್ಚಿನಲ್ಲಿ ಆಗ್ತದೆ. ರೈತ ಏನದಂದ್ರೆ ನಿಸರ್ಗ ಮ್ಯಾಗೆ ಡಿಪೆಂಡ್ ಇರೋದು, ಮಾರ್ಕೆಟ್ ಮ್ಯಾಗೆ ಡಿಪೆಂಡ್ ಇರೋದು. ಅವರು ವ್ಯಾಪಾರಿಗಳು ಏನು ಕೊಡ್ತಾರ ಅದೇ ರೇಟ್ ನಾವು ತೊಗೊಂಬರ್ತೀವಿ, ನಮ್ಮ ಕೈದಾಗ ಏನು ಹಾಕಿಲ್ಲ, ಹಿಂಗಾಗ್ಲತ್ತದ. ಅದಕ್ಕೆ ಇಲಾಖೆದವ್ರು ನಿಮ್ಮ ಮಾಧ್ಯಮದ ಹೇಳ್ತಕ್ಕಂಥ ಉದ್ದೇಶ ಏನದಂದ್ರೆ ಇಲಾಖೆದವರು ಜಾಗೃತ ಆಗಿ ರೈತರಿಗೆ ಒಂದು ಸಲ 2 ತಿಂಗಳಿಗೆ ಒಂದು ಸಲ 3 ಸಲ ಒಂದು ಬಂದು ಭೇಟಿಯಾಗಿ ಹಿಂಗೆ ಮಾರ್ಗದರ್ಶನ ಕೊಡ್ಬೇಕು. ಇದಕ್ಕೆ ನೀವು ಈ ಗೊಬ್ಬರ ಹಾಕ್ರಿ, ಇದಕ್ಕೆ ಹೀಗೆ ಮಾಡಿರಿ ಅಂತ ಹೇಳಿ. ಹಾಗೆ ಅವರು ಇಲಾಖೆದವ್ರು ಮಾಡ್ತಾ ಇಲ್ಲ.